ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂತಹ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂತಹ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ನೋಡಿ, ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಈ ರೀತಿ ಮಾಡ್ಕೊಳ್ಳಿ. ನೀವು ಸೆಂಟ್ರಲ್ಲೂ ಕೂಡ ಇದೇ ರೀತಿ ಬರೋದು. ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 3 ಚೈನ್ ಹಾಕ್ಕೊಂಡು ಮತ್ತೆ ಈಗ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಸೇಮ್ ಪಾಯಿಂಟಲ್ಲಿ ಎಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದೇ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರ ತಗೊಬರಬೇಕು. ದಾರನ ತಗೊಬಂದು ನೀಡಲ್ ಮೇಲಿರೋ 3 ದಾರದಲ್ಲಿ ಎರಡನ್ನು ಒಂದು ಮತ್ತೆ ಎರಡನ್ನು ಒಂದು ಮಾಡ್ಕೋಬೇಕು. ಈಗ ಅಲ್ಲಿ ಒಂದು ಲೂಪ್ ಥರ ಬರುತ್ತೆ. ಒಂದು 3 ಚೈನು, ಒಂದು ಡಬಲ್ ಕ್ರೋಶ ಬಂದಿದೆಯಲ್ಲ, ಸೊ ಗ್ಯಾಪ್ ಬರುತ್ತೆ ಅಲ್ಲಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು 3 ಚೈನು ಮತ್ತು ಡಬಲ್ ಕ್ರೋಶ ಮಧ್ಯೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೋಬೇಕು, ಮತ್ತೆ ಎರಡನ್ನು ಒಂದು ಮಾಡ್ಕೋಬೇಕು. ಈಗ ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು 3 ಚೈನು ಮತ್ತು ಡಬಲ್ ಕ್ರೋಶ ಮಧ್ಯೆ ನೀಡಲ್ ಹಾಕಿ ದಾರನ ತೊಗೊಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಆಯಿತು. ಅದೇ ರೀತಿ 3ನೇ ಡಬಲ್ ಕ್ರೋಶ, 4, 5, 6, 7, 8. ಒಟ್ಟು ನಾನು 8 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಈಗ ಅದನ್ನು ಸ್ಲ್ಯಾಂಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಇಷ್ಟನ್ನೇ ಬಿಟ್ಟು ಇದ್ರ ಪಕ್ಕ ಒಂದು ಡಬಲ್ ಇದೇ ರೀತಿ ವರ್ಕ್ ಮಾಡ್ತಾ ಹೋದರೆ ಅದು ಕೂಡ ಬಾರ್ಡರ್ ಡಿಸೈನ್ ಚೆನ್ನಾಗಿರುತ್ತೆ. ಇಷ್ಟೇ ಸೇಮ್ ಈಗೇನೇ ಎಷ್ಟು ತೋರಿಸಿದ್ದೀನೋ ಅಷ್ಟನ್ನೇ ಕಂಟಿನ್ಯೂ ಮಾಡ್ಬೋದು. ನೀವು ಗ್ಯಾಪ್ ಬಿಡದೆ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ. ಈಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 8 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ 4ನೇ ಡಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡಬಲ್ ಕ್ರೋಶ ಇರುತ್ತಲ್ಲ, ಆ ಡಬಲ್ ಕ್ರೋಶ ಮೇಲೆ ಕಂಬದ ಮೇಲಿನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಮತ್ತೆ ದಾರ ತೊಗೊಳ್ಳೋಣ. ಆ 5 ಚೈನ್ ಹಾಕಿದ್ದೀವಲ್ಲ, ಈಗ ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಈಗ ನೀಡಲ್ ಮೇಲೆ ನೋಡಿ 3 ದಾರ ಇದೆ, ಆ 3 ದಾರನೂ ಒಂದು ಮಾಡ್ಕೊಳ್ಳೋಣ. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಳ್ಳಿ. ಆ 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 6 ಟೈಮ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. ಒಟ್ಟು 5 ಚೈನ್ ಗ್ಯಾಪ್ ಒಳಗಡೆ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ದಾರ ಮೇಲೆ ತೊಗೊಳ್ಳೋಣ. ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡು 5 ಚೈನನ್ನು ಲಾಕ್ ಮಾಡಿದ್ವಲ್ಲ,
ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ ನೆಕ್ಸ್ಟ್ 5 ಚೈನ್ ಇದೆಯಲ್ಲ, ಆ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೋಬೇಕು. ನೆಕ್ಸ್ಟು ಈಗ 5 ಚೈನ್ ಗ್ಯಾಪ್ ಒಳಗಡೆ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ನೀವು ಒಂದು ಚೈನ್ ಹಾಕ್ಕೊಂಡಾದರೂ ಮಾಡ್ಕೊಳ್ಳಿ, ಹಾಗೆ ಆದರೂ ಮಾಡ್ಕೊಳ್ಳಿ. ಒಟ್ಟು 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಇದಕ್ಕೆ ಒಂದು 500-550ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ, ಈ ರೀತಿ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ನಂತರ ಈಗ ಅಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ತುಂಬ ಈಸಿಯಾದಂತಹ ಡಿಸೈನು. ಒಂದ್ರ ಪಕ್ಕ ಒಂದು ಬರೋದ್ರಿಂದ ವರ್ಕ್ ಇರುತ್ತೆ. ಸೊ ಒಂದು 500-550ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಮತ್ತೊಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ನ ಅದೇ ಪಾಯಿಂಟಲ್ಲಿ ಕಂಟಿನ್ಯೂ ಮಾಡಬೇಕು. ಈಗೇನು ನಾವು ವರ್ಕ್ ಮಾಡಿದ್ದೀನೋ, ಸಿಂಗಲ್ ಕ್ರೋಶ ಮಾಡಿದ್ದೀನೋ, ಆ ಸಿಂಗಲ್ ಕ್ರೋಶಕ್ಕೆ ಮತ್ತೀಗ 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.